ನೋಡ್ರಿ ಸ್ವಲ್ಪ ಕೇರ್ಫುಲಿಯಾಗಿ ಹಾಕಿರಿ. ಯಾಕಂದ್ರೆ ಇವು ಭಾಳ ಸೂಕ್ಷ್ಮ ಇರ್ತಾವೆ ಗಣಿತ. ಇವು ಅಂದಾಜು ಬೆಲೆ ಕಂಡು ಹಿಡಿಯಾಗ ಒಂದು ಸ್ವಲ್ಪ ವಿಚಾರ ಮಾಡಬೇಕು. ಕೆಲವೊಂದು ಟೈಮ್ದಾಗ ಹೆಂಗೆ ಕಂಡು ಹಿಡಿಬೇಕು, ಅಂದಾಜು ಮೇಲೆ ಕಂಡು ಹಿಡಿಬೇಕಾಗ್ತದೆ. ಕರೆಕ್ಟ್ ಉತ್ತರ ಅಷ್ಟೇ ಬರ್ತದೆ, ಕರೆ ಅದು ಇರಂಗಿಲ್ಲ ಒಳಗೊಮ್ಮೆ. ಅವಾಗ ಹೆಂಗೆ ಕಂಡು ಹಿಡಿಬೇಕು ಅನ್ನೋದು ತೋರಿಸ್ತದೆ. ಈಗ ಎಲ್ಲರೂ ನೋಡ್ರಿ, ಈಗ ನೀವು ಅಂದಾಜು ಬೆಲೆ ಮಾಡೋದು ಹಿಂದಿನ ಅನುಕೂಲ ನಂಬರ್ದಾಗ ಆಗಿ ಹೋಗ್ಯದ. ಈಗ ನೀವು ಇವಕ್ಕೆಲ್ಲ ಏನು ಸಮೀಪದ ಪೂರ್ಣ ಸಂಖ್ಯೆಗೆ ಅಂದಾಜು ಬೆಲೆ ಕೇಳ್ಯಾರ ಅವರು. ಅಂದಾಜಲ್ಲಿ ಪೂರ್ಣ ಸಂಖ್ಯೆಗೆ ನೀವು ಕೈ ಹಚ್ಚಬೇಕಾಗ್ತದೆ. ಅದನ್ನು ನೀವು ತಿಳ್ಕೊರಿ. ಪೂರ್ಣ ಸಂಖ್ಯೆಗೆ ನಾವು ಬೆಲೆ ಪರಿವರ್ತನೆ ಮಾಡುವಾಗ ಆ ಸ್ಥಾನದ ಮುಂದಿನ ಅಂಕಿಗೆ ನಾವು ಬೆಲೆ ಕಟ್ಟಬೇಕಾಗ್ತದೆ. ನೋಡ್ರಿ, ಎಲ್ಲರೂ ಮಾಡೋದಾದಿಂದ ವಿಡಿಯೋ ಆನ್ ಮಾಡಿರಿ. ನಾ ತಿಳಿಸ್ತೀನಿ, ಲಕ್ಷ ಕೊಟ್ಟು ನೋಡ್ರಿ. ಎಲ್ಲರೂ ಬೋರ್ಡ್ ಕಡೆ ನೋಡಿ. ಇದು ಇವೆಲ್ಲ ಸೈನಿಕ್ ಸ್ಕೂಲ್ಗೆ ನವೋದಯಕ್ಕೆ ಬೀಳತಕ್ಕಂಥ ಗಣಿತಗಳು. ಇವು ಇಷ್ಟು ಸಣ್ಣ ಪ್ರಶ್ನೆಗಳು ಬಂದುಬಿಡ್ತಾವ, ಪಟ್ನ ಆನ್ಸರ್ ಹಾಕಿ ಹೋಗೋದಿರ್ತದೆ. ಈಗ ಇಂಥವೇ ಎಲ್ಲ ಸರಳ ಕ್ವಶನ್ಗಳು ಏನು ಬೀಳ್ತಾವೆ ನಿಮಗೆ. ಈಗ ಬಿರಿ ಅನ್ನೋ ಈಗ ಬೀಳೋದಲ್ಲ, ಬಿರಿಯು ಕಲಿಯರಿ, ಸರಳ ಪರೀಕ್ಷೆದಾಗ ಕೂತು ಪಾಸ್ ಆಗಿ ಬರ್ರಿ. ನೋಡ್ರಿ, ಈಗ ನಾ ತಿಳಿಸಿ ಹೇಳ್ತೀನಿ ನೋಡ್ರಿ. ಮಾಡಿರಿ ನೀವೆಲ್ಲ. 4.75 ಪೂರ್ಣ ಸಂಖ್ಯೆಗೆ ಅಂದಾಜು ಬೆಲೆ ಮಾಡುವಾಗ ಇದರ ಮುಂದಿನ ಸಂಖ್ಯೆ ಏನದ 7 ಅದ. ಅಂದ್ರೆ 5ಕ್ಕೆ 4ಕ್ಕಿಂತಲೂ ದೊಡ್ಡದಾತಂದ್ರೆ 4ರೊಳಗೆ 1 ಕೂಡಿಸಿಬಿಟ್ರೆ ಎಷ್ಟಾಗ್ತದ? ಇದರ ಉತ್ತರ 5 ಆಗ್ತದ. ಉತ್ತರ ಸಂಖ್ಯೆ ಎ ಆಗ್ತದೆ. ಹಿಂಗೆ ಈಗ ನೀವು ತಿಳ್ಕೊಂಡ್ರಿ. ಈಗ ಯಾವ್ದು ಕೇಳೋಣ? ಪೂರ್ಣ ಸಂಖ್ಯೆಗೆ ಅಂದಾಜು ಬೆಲೆ ಕೇಳೋಣ. ಇದರ ಮುಂದಿನ ಸಂಖ್ಯೆ 4ಕ್ಕಿಂತಲೂ ದೊಡ್ಡದದ. 5 ಇತ್ತು ಅಂದ್ರೆ ಇದು 5 ಆಗೇಬೇಕು. ಇದರಾಗ 1 ಕೂಡಿಸ್ಬೇಕು. ನೆನ್ಪಿಟ್ಕೊಳ್ಳಿ. 5 ಮಾಡಿದ್ದು ನಾನು. ಇನ್ನು ಮುಂದಿನ ಮಾದರಿಗಳನ್ನು ನೋಡಿ ನೀವು ಮಾಡ್ರಿ, ನಾ ತಿಳಿಸ್ತೀನಿ. ಮಾಡೋದಾತಂದ್ರೆ ವಿಡಿಯೋ ಆನ್ ಮಾಡ್ರಿ. ವಿಡಿಯೋ ಆನ್ ಮಾಡಿಕೆಸಿಂದ ನೀವು ನಿಮ್ಮದು ಮಾಡೋದಾಗೋ ತನಕ ವಿಡಿಯೋ ಆನ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಮಾಡಲಿಲ್ಲ ಅಂದ್ರೆ ನೀವು ಹಾಗೆ ಮ್ಯೂಟ್ ಮಾಡ್ಲಾರ್ದು ಬಿಟ್ಟು ನಾನು ತಿಳಿಸ್ಲಿಕ್ಕೆ ಬಂದ್ಬಿಡ್ತೀನಿ. ನಿಮ್ಮ ಗಣಿತ ಆಗೋ ತನಕ ನಾ ಕೂಡಂಗಿಲ್ಲ, ನೆನ್ಪಿಟ್ಕೋರಿ. ಈಗ ನಾ ತಿಳಿಸ್ತೀನಿ ನೋಡ್ರಿ. 9.38 ಪೂರ್ಣ ಸಂಖ್ಯೆ ಅಂದ್ರೆ ಇದು. ಇವೆಲ್ಲ ಭಿನ್ನ ರಾಶಿ ಕಡಿಯು. ಬಿಂದು ದಿಚ್ಚಿಕ್ಕಿನ ಭಿನ್ನ ರಾಶಿ, ಬಿಂದು ದಿಚ್ಚಿಕ್ಕೆಲ್ಲ ಪೂರ್ಣ ಸಂಖ್ಯೆಗಳು. ಪೂರ್ಣ ಸಂಖ್ಯೆಗೆ ಅಂದಾಜು ಬೆಲೆ ಮಾಡುವಾಗ ಪೂರ್ಣ ಸಂಖ್ಯೆ 9 ಇಡಬೇಕು, 10 ಇಡಬೇಕು ಹೇಳೋದು ಈ ಸಂಖ್ಯೆ. ಈ ಸಂಖ್ಯೆ ಏನು ಹೇಳ್ತದಂದ್ರೆ 4ಕ್ಕಿಂತಲೂ ಚಿಕ್ಕದದ, ನೀವು ಇದಕ್ಕಿದ್ದಷ್ಟು ಇಟ್ಟು ಬಿಡ್ರಿ ಅಂತ ಹೇಳಿಬಿಡ್ತದೆ. ನಾವು 9 ಇಟ್ಟು ಬಿಡೋನು. ಉತ್ತರ ಸಂಖ್ಯೆ ಬಿ ಇಟ್ಟು ಬಿಡ್ರಿ ನೋಡಿ. ಯಾಕಂದ್ರೆ ನಾನು 4ಕ್ಕಿಂತಲೂ 5ಕ್ಕಿಂತಲೂ ಚಿಕ್ಕವಿದ್ದನು. ನೀವು 9 ಏನಿದ್ದಿ ನೀನೇ ಅಷ್ಟೇ ಹೋಗಿ ಕೂತು ಬಿಡಪ್ಪ, 10 ಮಾಡ್ಕೋಬೇಡ ಅಂತ ಹೇಳುತ್ತದೆ. ಅದನ್ನ ತಿಳಿತಲ್ಲ. ಇಲ್ಲಿ ನೋಡಿ, 11.09 ಪೂರ್ಣ ಸಂಖ್ಯೆಗೆ ಅಂದಾಜು ಬೆಲೆ ಮಾಡುವಾಗ 11ಕ್ಕೆ ಅಂದಾಜು ಬೆಲೆ ಮಾಡುವಾಗ ಒಂದು ಸ್ವಲ್ಪ ಹುಷಾರಿರಬೇಕು. ಇದರದು ಈಗ ಪೂರ್ಣ ಸಂಖ್ಯೆಗೆ ಅಂದಾಜು ಬೆಲೆ ಮಾಡುವಾಗ ಮುಂದಿನ ಸಂಖ್ಯೆ ಏನದ? 5ಕ್ಕಿಂತಲೂ ಚಿಕ್ಕದದ. ಇದರದ್ದು ಆ್ಯಕ್ಚುಲಿ ಉತ್ತರ ಎಷ್ಟು ಬರ್ತದ? 11 ಬರ್ತದ. 1 ಕೂಡಂಗಿಲ್ಲ. ಇಲ್ಲಿ ಇನ್ನೊಂದು ವಿಷಯ ಏನದ ಅಂದ್ರೆ, ಇಲ್ಲಿ 11 ಕೊಟ್ಟಾನ, ಇಲ್ಲಿ 10 ಕೊಟ್ಟಾನ. ಅದನ್ನ ನೆನ್ಪಿಟ್ಕೋಬೇಕು ನೀವು. ಇಲ್ಲಿ ಒಂದು ವೇಳೆ 11 ಕೊಟ್ಟಿದ್ದಿಲ್ಲ ಅಂತಂದ್ರೆ ಇಲ್ಲಿ ಬೇರೆ ಏನಾರ ಅಂಕಿ ಕೊಟ್ಟಿದ್ದ, ಏನು 20 ಕೊಟ್ಟಿದ್ದ. ಇಲ್ಲಿ 11 ಕೊಡೋದ್ರ ಬದಲಾಗಿ 20 ಕೊಟ್ಟಿದ್ದ, ನೀವು 10ಕ್ಕೆ ಹಾಕಬೇಕಾಗ್ತದೆ. ಯಾಕಂದ್ರೆ 11 10ರ ಸಮೀಪಕ್ಕೆ ಬರ್ತದೆ. 10ರ ಸಮೀಪದ ಅಂಕಿದ 14 ಆಗುತ್ತೆ. 15 ಆತಂದ್ರೆ 20ರ ಸಮೀಪಕ್ಕೆ ಬರ್ತದೆ. ಈಗ ಏನು ಮಾಡ್ತಾರೆ? ಇದು ಯಾವ ಸಂಖ್ಯೆಯ ಸಮೀಪವಿದೆ ಅಂತ ತೋರಿಸ್ತದೆ. ಇದು ಈಗ ಉತ್ತರ ಕೊಟ್ಟಾನ, ಕರೆಕ್ಟ್ 11ಕ್ಕೆ ಹಾಕಿರಿ ನೀವು. ಉತ್ತರ ಸಿ ಕರೆಕ್ಟ್. ಒಂದು ವೇಳೆ 11 ಇರ್ಲಾರ್ದ ಬ್ಯಾರೆ ಅಂಕಿ ಬಂದು 10 ಬಂದಿತ್ತಂದ್ರೆ 10ರ ಸಮೀಪದ ಸಂಖ್ಯೆ ಅದಂತ ಯೋಗ್ಯವಾದದ್ದು ಉತ್ತರ ಇದಾಗ್ತದೆ. ಇದು 7 ಇತ್ತಂದ್ರೆ ನೀವು 10ಕ್ಕೆ ಹಾಕ್ಬೇಕು. ಯಾಕಂದ್ರೆ 11 ಏನದ? 10ರ ಸಮೀಪ ಇದ್ದ ಸಂಖ್ಯೆ. ಅದೇ 11 ಹೋಗಿ 17 ಆಗಿತ್ತಂದ್ರೆ 20 ಕೊಟ್ಟಿರ್ತಾನೆ. ಇಲ್ಲಿ 17 ಕೊಟ್ಟಾಗ 18 ಕೊಡಂಗಿಲ್ಲ, 20 ಕೊಟ್ಟಿರ್ತಾನೆ. 20ರ ಸಮೀಪದ ಸಂಖ್ಯೆ. ಯಾವುದೇ ಆಗಲಿ ಥಿಂಕಿಂಗ್ ಪವರ್ ಈ ಹುಡುಗನಲ್ಲಿ ಅದನ್ನು ಇಲ್ಲ ಅನ್ನೋದು ಚೆಕ್ ಮಾಡ್ತಾನೆ ನೋಡೋದ. ಈಗ ಸಡನ್ ಆಗಿ 11 ಬಿಟ್ಟು 10 ಕೊಟ್ಟಿದ್ದಂದ್ರೆ ಏನು ಮಾಡ್ತಾನೆ? 11, 10 2 ಕೊಟ್ಟನ್ನ ತಿಳಿಸಿ ಹೇಳೋ ಸಂಬಂಧ ಕೊಟ್ಟನ್ನ. ಆದ್ರೆ ಉತ್ತರದಾಗ ನಿಮಗೆ ಬರಂಗಿಲ್ಲ. ಹಿಂಗ 11 ಕೊಟ್ಟಿದ್ದ ಅಂದ್ರೆ 10 ಕೊಡಂಗಿಲ್ಲ, 10 ಕೊಟ್ರೆ 11 ಕೊಡಂಗಿಲ್ಲ. ಆದ್ರೆ ನಿಮಗೆ ತಿಳಿಸಿ ಹೇಳೋ ಸಂಬಂಧ ನನ್ನ ಸ್ವಂತ ಗಣಿತದ ಅಂತ ನಾ ಹಾಕ್ತೇನೆ.
ಇದನ್ನ ಕರೆಕ್ಟಾಗಿ ಲೆಕ್ಕದ ಪ್ರಕಾರ ನಾವು ಇದನ್ನ ಕರೆಕ್ಟ್ ಹಾಕಿದೀವಿ. ಒಂದು ವೇಳೆ ಈ ಸಂಖ್ಯೆ ಇದ್ದಿದ್ದಿಲ್ಲ, ಬೇರೆ ಅಂಕೆ ಇದ್ರೆ ನೀವು 10ಕ್ಕೆ ಉತ್ತರ ಹಾಕಬೇಕಾಗ್ತದೆ. ಯಾಕಂದ್ರೆ ಇದು 11 10ರ ಸಮೀಪಕ್ಕೆ ಇರುವುದರಿಂದ ಯೋಗ್ಯವಾದ ಉತ್ತರ 10 ಆಗ್ತದೆ. ಅವಾಗ ಇದು ಇದ್ದಿದ್ದಿಲ್ಲ ಅಂದ್ರೆ ಇದದ ಅಂದ್ರೆ ಇದ್ರ ಕೆಲಸ ಇಲ್ಲ. ಎಷ್ಟು ನೆನ್ಪಿಟ್ಕೊಂಡು ಮುಂದೊಂದಂತ ಒಂದು ಮಾದರಿ ಆಯ್ಕೆನೂ ಮಾಡ್ರಿ ನೋಡೋಣ. ಅವು ಮುಂದಿನ ಲೆಕ್ಕ ಮಾಡ್ರಿ ಬೇಡ. ಎಲ್ಲರ ವಿಡಿಯೋ ಆನ್ ಮಾಡಿ ನೋಡಿ. 14.50 ಪೂರ್ಣ ಸಂಖ್ಯೆಯ ಸಮೀಪವರ್ತಿ ಸಮೀಪದ ಪೂರ್ಣ ಸಂಖ್ಯೆ 14. ಈಗ ಈ 14 ಇದ್ದದ್ದನ್ನು ನಾವು 15 ಮಾಡ್ಬೋದು. ಯಾಕಂದ್ರೆ 5ಕ್ಕಿಂತಲೂ ದೊಡ್ಡದಾಗ್ಯದ. ಆವಾಗ 14ರಾಗ ಒಂದು ಕೂಡಿಸ್ರಿ 15 ಆಯ್ತು. ಯೋಗ್ಯವಾದದ್ದು 15. ಉತ್ತರ ಸಂಖ್ಯೆ ಬಿ ಹಾಕಿರಿ, ಏನು ಸಂಶಯನೇ ಇಲ್ಲ. ಆದ್ರೆ ಇಲ್ಲೊಂದು ವಿಷಯ, ಇಲ್ಲಿ 20ಕ್ಕೆ ಯಾವಾಗ ಹಾಕಬೇಕಾಗ್ತದೆ? 15 ಇರಲಾರ್ದ ಬ್ಯಾರೆ ಕೊಟ್ಟಿದ್ದ 13 ಕೊಟ್ಟಿದ್ದ ಅಂದ್ರೆ ನೀವು 20ಕ್ಕೆ ಹಾಕಬೇಕು. ಯಾಕಂದ್ರೆ ಈ 15 ಏನದು 20ರ ಸಮೀಪ. 15 ನಡವರ್ಗ ಬಂತಂದ್ರೆ ಇದಕ್ಕೆ 20ಕ್ಕೆ ಅಂದಾಜು ಮೇಲೆ ಹೋಲಿಕೆ ಮಾಡ್ಕೋಬೇಕು. ನೋಡ್ರಿ, ನೀವು 11ರಿಂದ 20ರ ಮಧ್ಯದಲ್ಲಿ ಬರ್ತದೆ 15. ಇದನ್ನ ನೀವು 20ರ ಸಮೀಪಕ್ಕೆ ಅಂದಾಜು ಬೆಲೆ ಮಾಡ್ಕೋಬೇಕು. ಈಗ ನೀವು 20 ಹಾಕಬೇಡ್ರಿ, ಯಾಕಂದ್ರೆ ಇಲ್ಲಿ 15 ಕೊಟ್ಟಾನೀಗ. 15 ಕೊಟ್ಟಿದ್ದಿಲ್ಲ ಅಂದ್ರೆ ನೀವು 20ಕ್ಕೆ ಹಾಕಬೇಕು. ನಿಮಗೆ ಮುನ್ಸೂಚನೆ ಕೊಡ್ಲಿಕ್ಕಂತ ಇಂಥದ್ದೊಂದು ಎಕ್ಸಾಮ್ದಾಗ ಬಿದ್ದೋದು. ಯಾಕಂದ್ರೆ ನೀವು ಪಕ್ಕ ನೆನ್ಪಿಟ್ಕೋಬೇಕು. ಈಗ 15 20 ಎರಡು ಆಯ್ಕೆ. 15 ಕೊಟ್ಟಿದ್ದಿಲ್ಲ ಅಂದ್ರೆ ಬೇರೆ ಅಂಕಿ ಕೊಟ್ಟಿರ್ತಾನ, ಅಥವಾ 12 ಕೊಟ್ಟಿರ್ತಾನೆ, ಅಥವಾ 25 ಕೊಟ್ಟಿರ್ತಾನೆ. ಇದು ಹತ್ತಿರದ ಸಮೀಪದ ಅಂಕೆ ಅಂದ್ರೆ 15 ಕರೆಕ್ಟ್. ಪೂರ್ಣ ಸಂಖ್ಯೆ ಸಮೀಪದ ಪೂರ್ಣ ಸಂಖ್ಯೆ 15 ಅದ. 15 ಉತ್ತರದ ನಾವು 15 ಹಾಕಿದೀವಿ. 15 ಒಂದು ವೇಳೆ ಇದ್ದಿದ್ದಿಲ್ಲ ಅಂದ್ರೆ ನೀವು ಡೆಫಿನೆಟ್ಲಿ 20ಕ್ಕೆ ಹಾಕಿಬಿಡ್ರಿ, ಉತ್ತರ ಕರೆಕ್ಟ್ ಆಗಿಬಿಡ್ತದೆ. ಅಲ್ಲಿ 15 ಇರಂಗಿಲ್ಲ. 20ಕ್ಕೆ ಹಾಕಬೇಕಾಗಿತ್ತು ಅಂದ್ರೆ 15 ಇಟ್ಟಿರಂಗಿಲ್ಲ ಅವ. ಈಗ 15 ಇಟ್ಟ ಅಂದ್ರೆ 15ಕ್ಕೆ ಹಾಕ್ರಿ, ಏನು ಪ್ರಶ್ನೆನೇ ಇಲ್ಲ. ನಾನು ನಿಮಗೆ ತೋರಿಸೋ ಸಂಬಂಧ ಉತ್ತರ 20 ಇಟ್ಟೇನೆ. 20 ಯಾವಾಗ ಹಾಕಬೇಕು, 15 ಯಾವಾಗ ಹಾಕಬೇಕು? 20 ಯಾವಾಗ ಹಾಕ್ಬೇಕಾದ್ರೆ 15 ಇದ್ದಿದ್ದಿಲ್ಲ ಅಂದ್ರೆ 20ಕ್ಕೆ ಹಾಕಬೇಕು. 15 ಇತ್ತಂದ್ರೆ 20ಕ್ಕೆ ಹಾಕಬಾರ್ದು. ನೋಡಿ ಮುಂದೆ 6.84ರ ಸಮೀಪದ ಪೂರ್ಣ ಸಂಖ್ಯೆ. 6.84ರ ಪೂರ್ಣ ಸಂಖ್ಯೆ ಇಲ್ಲಿ ಒಂದು ತೋರ್ಸಿನ ನಮ್ಮದ ಪೂರ್ಣ ಸಂಖ್ಯೆ. ಇಲ್ಲಿ ಏನದ 5ಕ್ಕಿಂತಲೂ ದೊಡ್ಡದಾಗ್ಯದ, 4ಕ್ಕಿಂತಲೂ ದೊಡ್ಡದಾಗ್ಯದ. ಇದು 7 ಕರೆಕ್ಟ್. ಇದು 7 ಏನದಲ್ಲ 10ರ ಸಮೀಪಕ್ಕೆ ಸಂಬಂಧಪಟ್ಟದ ಅಂಕಿ. ಇಲ್ಲಿ 7 ಕೊಟ್ಟಾರ, ನೀವು 10 ಹಾಕಬೇಡ್ರಿ. 7 ಕೊಟ್ಟಿದ್ದಿಲ್ಲ ಅಂದ್ರೆ ನೀವು 10 ಹಾಕಲೇಬೇಕು. 9 ಕೊಟ್ಟಿದ್ದಂದ್ರೆ ಯೋಗ್ಯವಾದದ್ದಲ್ಲ. ಒಂದೇ ಸಂಖ್ಯೆ ಹೆಚ್ಚಾಗಿರ್ಬೇಕು ಅಂದ್ರೆ 7 ಏನದ ಉತ್ತರ ಸಂಖ್ಯೆ ಸಿ ಕರೆಕ್ಟ್. ಒಂದೇ ವೇಳೆ 7 ಇದ್ದಿದ್ದಿಲ್ಲ ಅಂದ್ರೆ ನೀವು ಇದರೊಳಗೆ 6ಕ್ಕೂ ಹಾಕಬಾರ್ದು, 8ಕ್ಕೂ ಹಾಕಬಾರ್ದು, 9ಕ್ಕೂ ಹಾಕಬಾರ್ದು, 10ಕ್ಕೆ ಹಾಕಬೇಕು. ಯಾವಾಗ 7 ಇದ್ದಿದ್ದಿಲ್ಲ ಅಂದ್ರೆ ಕರೆಕ್ಟಾಗಿ 6ರೊಳಗೆ ನೀವು ಇಲ್ಲಿ 5ಕ್ಕಿಂತಲೂ ದೊಡ್ಡದಾಗಿದೆ. ಹೆಂಗಾದ್ರೂ 6ರಾಗ ಒಂದು ಕೂಡ್ಸೋಳಬೇಕು. 7 ಬಂದೇ ಬಿಟ್ಟಂದ್ರೆ 7 ಅದ ರೈಟ್ ಅಂತ ಹಾಕಿಬಿಡ್ರಿ ಸಿ. ಒಂದೇ ವೇಳೆ ನೀವು 1 ಕೂಡಿಸಿದಾಗ 7 ಆದಾಗ ನಿಮಗೆ 7 ಇದ್ದಿದ್ದಿಲ್ಲ ಅಂದ್ರೆ ಅದು 10ರ ಸಮೀಪದ ಅಂದಾಜು ಸಂಖ್ಯೆ ಇದ್ದದರಿಂದ 10 ಅಂತ ಹಾಕಿಬಿಡ್ರಿ. ನೀವು ನವೋದಯ ಪೇಪರ್ದ ಫೇಲ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಈಗ ನೋಡಿ 17.64 ಪೂರ್ಣ ಸಂಖ್ಯೆಗೆ ಅಂದಾಜು ಬೆಲೆ ಮಾಡ್ರಿ. ಪೂರ್ಣ ಸಂಖ್ಯೆಗೆ ಅಂದಾಜು ಬೆಲೆ ಮಾಡಿದಾಗ ಇದು 17 ಅದ. 17 ಮುಂದಿನ ಸಂಖ್ಯೆ 6 ಅದ. ಈಗ 6 ಅಂದ್ರೆ ಇದ್ರಾಗ ಒಂದು ಹೆಚ್ಚು ಮಾಡ್ಕೊಂಡು ಬಿಡ್ರಿ. 17 ಇದ್ದದ್ದು ಎಷ್ಟು ಆತ? ಈಗ 18 ಅದ. ಇದು ಒಂದು ನೀವು ಕೂಡ್ಸಿದಕ್ಕೆ 18 ಆತ. ಈಗ 18 ಹುಡುಕ್ಯಾಡಿ ನೋಡ್ರಿ ಮೇಲೆ 17 ಅದ, ಕಡಿಮೆ ಆಯ್ತು. ಒಂದೇ ಅಂಕಿ ಹೆಚ್ಚಾದದ್ದು 19 ಅಲ್ಲ, 18 ಇರಬೇಕು, 19 ಅಲ್ಲದು. ಎರಡು ಯಾಕೆ ಕೂಡಿಸ್ತೀರಿ ಅಂಕಿ? ನಿಯಮದ ಪ್ರಕಾರ 19 ತಪ್ಪು. ಆಮೇಲೆ 17 ಒಂದು ಬ್ಯಾಕ್ ಬರಂಗಿಲ್ಲ. 17 ಯಾಕೆ ಆಗೋದಿಲ್ಲ? 6 ಅದ ಅಂದ್ರೆ 5ಕ್ಕಿಂತಲೂ ದೊಡ್ಡದು, 4ಕ್ಕಿಂತಲೂ ದೊಡ್ಡದಿರ್ತಾರೆ ಕಡ್ಡಾಯವಾಗಿ 18 ಆಗೇಬೇಕು. 17 ರಾಂಗ್, 18 ಇಲ್ಲ. 176 ಅಂತೂ ಅಲ್ಲೇ ಅಲ್ಲ, ಯಾಕಂದ್ರೆ 3 ಅಂಕಿ ಇಟ್ಟಾನ ಕುರ್ತು ಹಿಡಿಲ. ಈಗ ಏನು ಮಾಡಬೇಕು? 18 ಎದಕ್ಕದ 20ರ ಸಮೀಪಕ್ಕೆ ಹೋಗ್ತದೆ. 18 ಏನಾಗ್ತದೆ? 20ರ ಸಮೀಪ ಹೋಗ್ತದೆ. ಒಂದು ಉದಾಹರಣೆ, ಈಗ ಉತ್ತರ ಸಂಖ್ಯೆ ನಾವು ಎದಕ್ಕೆ ಹಾಕಬೇಕು? ಬಿಗೆ ಹಾಕಬೇಕು. ಇದು ಪ್ರಾಕ್ಟಿಕಲ್ ಆಗಿ ತೋರಿಸ್ತಂದ. 11, 12, 13, 14, 15,
16, 17, 18, 19, 20. 18 ಎಲ್ಲದ ನೋಡ್ರಿ, ಇಲ್ಲದ. ಅಂದ್ರೆ 20ರ ಸಮೀಪದ. 20ರ ಸಮೀಪದ. ಆದ್ದರಿಂದ ಉತ್ತರ 20ಕ್ಕೆ ಹಾಕ್ಬೇಕು. ತಿಳಿತಲ್ಲ ನಿಮಗೆ? 11,000 ಇತ್ತು ಅಂತಂದ್ರೆ ಇಲ್ಲಿ 13 ಇತ್ತಾರೆ, 11ಕ್ಕೆ ಹಾಕ್ರಿ. 10ಕ್ಕೂ ಹಾಕ್ಬೋದು. ಎಲ್ಲಿ ತನಕ? 15ರ ತನಕ ಹಾಕ್ಬೋದು. 11 ಯಾವಾಗ ಆಗ್ತದ? ಇಲ್ಲಿ ತನಕ. 14ರ ತನಕ ಏನಿರ್ತದ? 11 ತೋರಿಸ್ತದ. ಅದನ್ನು ತಿಳ್ಕೊಬೇಕು ನೀವು. 15 ತೋರಿಸ್ತದ, 20ರ ಸಮೀಪಕ್ಕೆ ತೋರಿಸ್ತದ. ಇಲ್ಲಿ 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 ದಾಟಿತು ಅಂತಂದ್ರೆ ಇದನ್ನ 10ರ ಸಮೀಪಕ್ಕೆ ತೋರಿಸ್ತದೆ. ನೆನ್ಪಿಟ್ಬೋದು. 11, 12, 13, 14. ಮತ್ತೆ ಇದು ಒಂದು ರೀತಿಯಿಂದ ನಿಮ್ಮ ಇದ್ರಾಗ ಕೇಳ್ತಾ ನಾವು ಎಲ್ಲಿದಿಂದ 5ರಿಂದ 14ರ ತನಕ. 5ರಿಂದ 14ರ ತನಕ ಏನು ತೋರಿಸ್ತ? 5ರಿಂದ 14ರ ತನಕ 11 ತೋರಿಸ್ತ. ಹೆಂಗಂದ್ರೆ ಇಲ್ಲಿ 10. ಈಗ ನೋಡಿ, ಇದಕ್ಕೆ ಏನಂತೀರಿ ನೀವು? 11. 11 ಯಾವ್ದಾರ ಸಮೀಪ? ಇದು 10ರ ಸಮೀಪ. ಇದು 20ರ ಸಮೀಪ. ಇದು 10ರ ಸಮೀಪ ತೋರಿಸ್ತದೆ. ಇದರಿಂದ 10 ಇರ್ತದೆ. ಇದು 10ಕ್ಕೆ, ಇದು 10ರ ಸಮೀಪ, ಇದು 10ರ ಸಮೀಪ, ಇದು 10ರ ಸಮೀಪ, ಇದು 10ರ ಸಮೀಪ, ಇದು 20ರ ಸಮೀಪ. ಈಗ ಎಕ್ಸಾಕ್ಟ್ಲಿ 11 ಇದಕ್ಕೆ ಸ್ಥಾನ ಮೇಲೆ 18 ಕರೆಕ್ಟ್. 18 ಅದ. ಆ 18 ಇಟ್ಟಿಲ್ಲ. 18ರ ಬದಲಾಗಿ ಏನಿಟ್ಟ ನಮ್ಮ ಅದರ ಮುಂದಿನ ಸಮೀಪದ ಸಂಖ್ಯೆ ಇಟ್ಟಾನ. ಆದ್ದರಿಂದ 20ಕ್ಕೆ ಉತ್ತರ ಹಾಕಿಬಿಡ್ರಿ. ಕರೆಕ್ಟ್ 18 ಇಲ್ಲ ಅಂದ್ರೆ ನಾವೇನು ಮಾಡ್ಬೇಕೀಗ? ಬಿಗೆ ಉತ್ತರ ಹಾಕಬೇಕು. ಅಂದಾಜು ಬೆಲೆ. ಅಂದಾಜು ಬೆಲೆ. ಅಂದಾಜು ಲೆಕ್ಕ. ಅಂದಾಜು ಏನಂತಾರ ಅದಕ್ಕೆ ಕನ್ನಡದಾಗ? ಅಂದಾಜು ಸಂಖ್ಯೆ. ಅಂದಾಜು ಸಂಖ್ಯೆ. ಅಂದಾಜು ಸಂಖ್ಯೆ ಎಷ್ಟಾಗ್ತದೆ? 20 ಆಗ್ತದೆ. ಅದಕ್ಕೆ ನಾವು 20ಕ್ಕೆ ಹಾಕಬೇಕು. ತಿಳಿತಲ್ಲ? 18 ಇಲ್ಲ, 20ಕ್ಕೆ ಹಾಕಿದೀವಿ ನಾವು. ತಿಳಿತಲ್ಲ? ಇದನ್ನು ಚೆನ್ನಾಗಿ ತಿಳ್ಕೊರಿ, ಚೆನ್ನಾಗಿ ನೋಡ್ರಿ. CBSE ಒಳಗೆ ಭಾಳ ಇವು ನೆನ್ಪಿಟ್ಕೋ. ಬರ್ಕೋರಿ ಫೇಲ್.